ಹಾಯ್ ನಮಸ್ಕಾರ. ಈ ಒಂದು ವ್ಲಾಗ್ ನೀವು ಆಲ್ರೆಡಿ ಥಂಬ್ನೇಲ್ ನೋಡಿರ್ಬೋದು. ಇಟ್ಸ್ ಅಬೌಟ್ ಕುಂಭಮೇಳ. ನಾವು ಬ್ಯಾಂಗ್ಳೂರಿಂದ ಪ್ರಯಾಗ್ರಾಜಿಗೆ ಮಾತ್ರ ಹೋಗಿದ್ದು. 50 hours ಆಲ್ಮೋಸ್ಟ್ ಒನ್ ಸೈಡ್ ಇತ್ತು ನಮಗೆ ಬಸ್ ಡ್ರೈವ್. ಹೇಗೆ ಹೋದ್ವಿ ಏನಾಯಿತು ಅಂತ ನೀವು ವಿಡಿಯೋದಲ್ಲೇ ನೋಡ್ತೀರಾ. ಬಟ್ 21 ದಿನ ಆದಮೇಲೆ ವಿಡಿಯೋ ಪೋಸ್ಟ್ ಮಾಡ್ತಾ ಇದ್ದೀನಿ. ಇನ್ನೇನು ಕುಂಭಮೇಳ ಮುಗಿತಾನೆ ಬಂತು. ಸೊ ನಾನು ಏನೇನು ಮಾಡಿದೆ, ಸಜೆಷನ್ಸು ಅದು ಇದು ಎಲ್ಲ ಏನು ಪೋಸ್ಟ್ ಮಾಡೋಕ್ಕೆ ಹೋಗಲ್ಲ. ಬಿಕಾಸ್ ಯಾರ್ಯಾರು ನಾನು ಹೋಗಿದ್ದೆ ಅಂತ ಗೊತ್ತಾಗಿ ಮೆಸೇಜ್ ಮಾಡಿದ್ದಾರೆ, ಕಾಲ್ ಮಾಡಿದ್ದಾರೆ, ಅವರೆಲ್ಲರಿಗೂ ಕಂಪ್ಲೀಟ್ ಇನ್ ಡೀಟೇಲ್ ಆಗಿ ಎಲ್ಲದು ಹೇಳ್ಬಿಟ್ಟಿದ್ದೀನಿ. ಸೊ ಇಲ್ಲಿ ಪೋಸ್ಟ್ ಮಾಡೋ ಅಗತ್ಯ ಒಂದಿಲ್ಲ. ಆ್ಯಂಡ್ ಇನ್ನೊಂದು ನನ್ನ ಹತ್ರ ಅಷ್ಟು ಬ್ಯಾಂಡ್ ವಿಡ್ತ್ ಇಲ್ಲ ಟು ಆ್ಯಕ್ಚುಲಿ ಪೋಸ್ಟ್ ದ್ಯಾಟ್ ಆಫ್ಟರ್ ದ ಸೀಸನ್ ಇಸ್ ಓವರ್. ಸೊ ದೇರ್ ಇಸ್ ನೋ ಪಾಯಿಂಟ್ ಅಂತ ಅನಿಸ್ತದೆ. ಬಟ್ ಇನ್ ಸಿಂಪಲ್ ಎಂಡ್ ಆಫ್ ದ ವಿಡಿಯೋದಲ್ಲಿ ಹಾಕ್ತೀನಿ ಏನೇನು ಆಯಿತು ಅಂತ. ನಿಮ್ಗೆ ಗೊತ್ತಾಗಿರುತ್ತೆ ವಿಡಿಯೋ ನೋಡೋ ಅಷ್ಟೊತ್ತಲ್ಲೇ. ಬಟ್ ನಿಮಗೆ ವರ್ಬ್ಲಿ ಬೇಕು ಅಂದರೆ ಲಾಸ್ಟಲ್ಲಿ ನೋಡಿ. ಆ್ಯಂಡ್ 20 ದಿನ ಯಾಕೆ ಬೇಕಾಯಿತು ಅಂದರೆ, ಒಂದು ಅಲ್ಲಿಂದ ಬಂದಮೇಲೆ ಸ್ವಲ್ಪ ಕೋಲ್ಡ್ ಕಾಫ್ ಜಾಸ್ತಿ ಆಗೋಯಿತು ನನಗೆ. ಇನ್ನೂ ವಾಯ್ಸ್ ಕರೆಕ್ಟ್ ಆಗಿಲ್ಲ. ಒಂದು ಒನ್ ಆ್ಯಂಡ್ ಹಾಫ್ ವೀಕ್ ನನಗೆ ಬರೀ ಕೆಮ್ಮು, ಶೀತ, ಜ್ವರ 1-2 ಡೇಸ್ ಅಷ್ಟೇ. ಬಟ್ ಕೆಮ್ಮು, ಶೀತ ಸಿಕ್ಕಾಪಟ್ಟಿತ್ತು. ಸೊ ನನಗೆ ಎಡಿಟ್ ಮಾಡೋದು ಅಥವಾ ಪೋಸ್ಟ್ ಮಾಡಬೇಕು ಅನ್ನೋ ಒಂದು ಫೀಲಿಂಗೇ ಹೊರಟೋಗ್ಬಿಟ್ಟಿತ್ತು. ಆ್ಯಂಡ್ ಇದೇ ರೀಸನ್ ಕೊಡ್ತಾ ಇದ್ದೀನಿ ಎವ್ರಿ ಟೈಮ್ ಅಂತ ಅನಿಸ್ತಾ ಇರಬಹುದು, ನನಗೆ ಅನಿಸ್ತಾ ಇದೆ. ಬಟ್ ಮಧ್ಯದಲ್ಲಿ ಫೋನ್ ಸ್ವಿಚ್ ಆಫ್ ಆಯಿತು, ಲೊಕೇಶನ್ಸ್ ಮಿಸ್ ಆಯಿತು, ಆ್ಯಂಡ್ ದೇರ್ ವಾಸ್ ಸೋ ಮಚ್ ಐ ಹ್ಯಾಡ್ ಟು ಡೂ ಆಲ್ ಅಲೋನ್. ಫೋನ್ ತೆಗೆದ್ಬಿಟ್ಟು ಅದನ್ನು ರೆಕಾರ್ಡ್ ಮಾಡೋಷ್ಟು ಚೈತನ್ಯ ನನ್ನಲ್ಲಿ ಇರಲಿಲ್ಲ ಅಟ್ ದಟ್ ಪಾಯಿಂಟ್ ಆಫ್ ಟೈಮ್. ಸೊ ಕೆಲವೊಂದು ಕ್ಲಿಪ್ಪಿಂಗ್ಸ್ ತೊಗೊಂಡಿಲ್ಲ, ಬಟ್ ಲಾಟ್ ಆಫ್ ಥಿಂಗ್ಸ್ ಹ್ಯಾವ್ ಹ್ಯಾಪನ್ಡ್ ಅಂತ ನಾನು ಇವಾಗ ರಿಫ್ಲೆಕ್ಟ್ ಮಾಡ್ಕೊಂಡಾಗ ಗೊತ್ತಾಗ್ತಾ ಇದೆ. ಆಮೇಲೆ ಮೈಂಡ್ ವಾಯ್ಸಸ್ ಕೂಡ ಕೆಲವು ಕಡೆ ಮಾತಾಡಿದ್ದೀನಿ, ಲೈಕ್ ವಾಟ್ ಐ ಫೆಲ್ಟ್ ಅಟ್ ದಟ್ ಪಾಯಿಂಟ್ ಆಫ್ ಟೈಮ್ ಅಂತ. ಆ್ಯಂಡ್ ಇನ್ನು ನನಗೆ ಗೊತ್ತಿಲ್ಲ, ಆಫ್ಟರ್ ದಿಸ್ ಐ ಡೋಂಟ್ ನೋ ಇಫ್ ದಿಸ್ ಪ್ಲೇಸ್ ಇಸ್ ಅ ಸೇಫ್ ಸ್ಪೇಸ್ ಟು ಟೆಲ್ ಮೈ ಮೈಂಡ್ ವಾಯ್ಸಸ್ ಆಲ್ಸೋ ಜಸ್ಟ್ ಯೆಟ್. ಸೊ ಅದಕ್ಕೆ ಅದನ್ನೆಲ್ಲ ಕಟ್ ಮಾಡಬೇಕಾಗಿತ್ತು. ಸೊ ಇಟ್ ಹ್ಯಾಸ್ ಟೇಕನ್ ಟೈಮ್. ಆ್ಯಂಡ್ ವಿದೌಟ್ ಫರ್ದರ್ ಅಡು ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ನಾವು ಈಗ ಮಹಾಕುಂಭಮೇಳದ ಟೈಮಲ್ಲಿ ಪ್ರಯಾಗ್ರಾಜಿಗೆ ಹೋಗ್ತಾ ಇದ್ದೀವಿ, ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡೋದಕ್ಕೆ. ಅಷ್ಟೇ ನನಗೆ ಗೊತ್ತಿರೋ ಪ್ಲ್ಯಾನ್. ಮತ್ತೇನು ಉಳಿದಿದ್ದು ಏನೇನಾಗುತ್ತೆ ಆನ್ ದ ವೇನೇ ಗೊತ್ತಾಗೋದು. ಗುರುಜಿ ಹೇಗೆ ಹೇಳ್ತಾರೋ ಹಾಗೆ ಹೋಗುತ್ತೆ. ಆ್ಯಂಡ್ ಲಗೇಜ್ ಎಲ್ಲ ರೆಡಿ ಆಗಿದೆ. ಒಂದರಲ್ಲಿ ಫುಲ್ ಬಾಂಬ್ ಕ್ಲೋತ್ಸ್ ಇದೆ, ಇನ್ನೊಂದರಲ್ಲಿ ನಾನು ನಾರ್ಮಲಾಗಿ ಹಾಕೋಬೇಕಾಗಿರೋ ಬಟ್ಟೆಗಳಿದೆ. ಆ್ಯಂಡ್ ನಾವು ಬಸ್ಸಲ್ಲಿ ಹೋಗ್ತಾ ಇರೋದು ಎಲ್ಲ ಗುರುಜಿ ಸೈಡಿಂದ. ಆ್ಯಂಡ್ ಅದು ಟ್ರಿಪ್ ಡೀಟೇಲ್ಸ್ ಎಲ್ಲ ಇಫ್ ಪಾಸಿಬಲ್ ಕೊಡ್ತೀನಿ ಫಾರ್ ಶ್ಯೂರ್. ಅಷ್ಟೇ, ತಲೆಗೆ ಸ್ನಾನ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಐ ಆಮ್ ರಿಯಲಿ ವೆರಿ ಹ್ಯಾಪಿ, ಎಕ್ಸೈಟೆಡ್ ಆ್ಯಂಡ್ ರಿಯಲಿ ಗ್ರೇಟ್ಫುಲ್ ಬಿಕಾಸ್ ಐ ಆಮ್ ಗೆಟಿಂಗ್ ದಿಸ್ ಆಪರ್ಚುನಿಟಿ. ಸೊ ಯಾ, ಲೆಟ್ಸ್ ಸಿ ಹೌ ದ ಜರ್ನಿ ಗೋಸ್. ಬಾಯ್. ಅಷ್ಟೊತ್ತರಲ್ಲಿ ಗುರುಜಿ ಮನೇಲಿ ಇರಬೇಕು ಅಂತ ಹೇಳಿದ್ದಾರೆ. ಸೊ ಆಟೋ ಮಾಡಿಕೊಂಡು 30 ಕಿಲೋಮೀಟರ್ಸ್ ಗುರುಜಿ ಮನೆ ಹತ್ರ ಲಗೇಜ್ ತೊಗೊಂಡು ಹೋಗ್ತಾ ಇದ್ದೀನಿ. ಟೈಮ್ ಈಗ ಆಲ್ಮೋಸ್ಟ್ 6:30 ಆಗಿದೆ. ಆ್ಯಂಡ್ ಇವಾಗ ನಾವು ಬಸ್ ಹತ್ರ ಬಂದ್ವಿ. ರಾಹುಕಾಲ ಅದು ಇದು ಎಲ್ಲ ನೋಡಿಕೊಂಡು ಎಲ್ಲ ಮುಗಿಸ್ಕೊಂಡೇ ಹೊರಡೋಣ, ಅಷ್ಟೊಂದೇನು ಅರ್ಜೆಂಟ್ ಇಲ್ಲ ಅಂತ ಡಿಸೈಡ್ ಮಾಡಿದ್ರು ಗುರುಜಿ. ಆ್ಯಂಡ್ ಇನ್ನೊಂದು ಕೆಲವ್ರು ಬರೋದು ಲೇಟ್ ಕೂಡ ಆಯಿತು. ಈಗ ಸದ್ಯಕ್ಕೆ ಗಾಡಿ ಪೂಜೆ ಮಾಡಿ, ಇದಕ್ಕಿಂತ ಮುಂಚೆ ಗುರುಜಿ ಮನೆಯಲ್ಲೇ ರಕ್ಷೆ ಎಲ್ಲ ಕಟ್ಟಿಸ್ಕೊಂಡು ಕೆಲವೊಂದು ಯಾರ್ಯಾರು ಬರೋಕ್ಕಾಗಲ್ಲ ಅವರಿಗೆಲ್ಲ ಅವ್ರ ಕಡೆಯಿಂದ ಸಂಕಲ್ಪ ಎಲ್ಲ ಮಾಡಿ ಸ್ವಲ್ಪ ಹೊತ್ತು ಜಪ ಮಂತ್ರ ಚಾಂಟಿಂಗ್ ಎಲ್ಲ ಮಾಡಿ ಇವಾಗ ಹೊರಡ್ತಾ ಇದ್ದೀವಿ. ಐ ವಿಲ್ ಸಿ ಯು ಆನ್ ದ ಜರ್ನಿ. ಸೊ ದಿಸ್ ಇಸ್ ಮೈ ಸೀಟ್, ಬಟ್ ಇಲ್ಲಿ ನಂದು ಚಾರ್ಜಿಂಗ್ ಅಡಾಪ್ಟರ್ ವರ್ಕ್ ಆಗ್ತಾ ಇಲ್ಲ. ಸೊ ಲೆಟ್ಸ್ ಸಿ ಹೌ ಇಟ್ ಗೋಸ್. ಆಂಧ್ರ ಪ್ರದೇಶ್ ಬಾರ್ಡರ್ ಅನಿಸುತ್ತೆ. ಸೊ ಇಲ್ಲೇ ಗಾಡಿ ಪಾರ್ಕ್ ಮಾಡಿ ಡಿನ್ನರ್ಗೆ ಯಾರಿಗೆ ರಾಗಿ ಗಂಜಿ ಬೇಕು ಅವ್ರಿಗೆ ರಾಗಿ ಗಂಜಿ, ಯಾರಿಗೆ ಮೊಸರನ್ನ ಬೇಕು ಅವ್ರಿಗೆ ಮೊಸರನ್ನ, ಯಾರಿಗೆ ಫ್ರೂಟ್ಸ್ ಬೇಕು ಅವ್ರಿಗೆ ಫ್ರೂಟ್ಸ್ ಡಿನ್ನರ್ ಆಗಿ ತಗೋತಾ ಇದ್ದೀವಿ. ಸೊ ಲೆಟ್ಸ್ ಈಟ್ ಆ್ಯಂಡ್ ಸ್ಲೀಪ್ ಆ್ಯಂಡ್ ವೇಕ್ ಅಪ್ ಟುಮಾರೋ. ಬಾಯ್.
ಈಗ ಟೈಮ್ 11 ಗಂಟೆ. ಸೋವನ್ ಅನ್ಸುತ್ತೆ ಜಾಗದ ಹೆಸರು. ಸೊ ಇಲ್ಲಿ ಗೋದಾವರಿ ನದಿ ಹರಿತಾ ಇದೆ. ಸೊ ಅದ್ರ ಪಕ್ಕನೇ ಬಸ್ನ ಪಾರ್ಕ್ ಮಾಡಿದ್ದೀವಿ. ಗುರೂಜಿ ನಮಗೆ ಬ್ರೇಕ್ಫಾಸ್ಟ್ ಜೀನಿ ಮಾಡಿಕೊಡ್ತಾ ಇದ್ದಾರೆ ಆ್ಯಂಡ್ ಲಂಚ್ ಏನು ಅಂತ ನೋಡಬೇಕು. ಸೊ ಲೆಟ್ಸ್ ಸಿ. ಫೋನಲ್ಲಿದ್ರು ಅಥವಾ ಪ್ರಯಾಗ್ರಾಜ್ ಬಗ್ಗೆ ತುಂಬ ಕ್ವಶನ್ಸ್ ಕೇಳ್ತಾ ಇದ್ರು ಅಂದ್ಬಿಟ್ಟು ಗುರೂಜಿ ಫನ್ ಆಕ್ಟಿವಿಟಿ ಟೈಮ್ ಅಂತ ಹೇಳ್ಬಿಟ್ಟು ದೀಪಕ್ಕಂಗೆ ಇನ್ಚಾರ್ಜ್ ಕೊಟ್ಟಿದ್ದಾರೆ. ಸೊ ನಾವು ವಿ ಆರ್ ಪ್ಲೇಯಿಂಗ್ ಸಮ್ ಮುಟ್ಟಾಟ ಏನಾಗ್ತಿಲ್ಲ, ಕ್ಯಾಚ್ ಪ್ಲೇ ಮಾಡ್ತಾ ಇದ್ದೀವಿ. ಸೊ ಯಾ ಲೆಟ್ಸ್ ಪ್ಲೇ, ಲೆಟ್ಸ್ ಹ್ಯಾವ್ ಫನ್. ಓ ಇನ್ನ ಹಿಡ್ದಿಲ್ಲ. ಓ ವಾವ್, ಔಟ್ ಆಯ್ತು. ನಾನು ಎಲ್ಲಿ ಆಮೇಲೆ ಇಲ್ಲ ಇಲ್ಲ ಅಂತಾರೆ ತೆಗ್ದು ಓಡ್ ಬಂದೆ. ಓಡ ಮಗ ಅಲ್ಲೋ ಇಲ್ಲ, ಅವ್ರು ಬೆಂಗಳೂರಿಗೆ ಹೋಗ್ಬಿಡ್ತಾ ಇದಾರೆ. ಬೆಂಗಳೂರಿಗೆ ಹೋಗ್ಬಿಡ್ತಾ ಇದಾರೆ. ಲೆವೆನ್ ಇನ್ನೊಬ್ರು ಹೋಗ್ಬೇಕು ಆ ಟೀಮ್ಗೆ. ಹಂಗ ಹೋಗಂಗಿಲ್ಲ, ಔಟ್ ತಳ್ಳಿಬಿಡ್ಬೇಕು. ಇವಾಗ ಇವರಿಬ್ರನ್ನ ತಳ್ಳಿದ್ದಾರೆ. ಓಕೆ ಓಕೆ, ಇವಾಗ ನೋಡೋಣ. ಮೌಂಟೇನ್ ರನ್ ರನ್ ರನ್, ಫೈರ್ ಆನ್ ದ ಮೌಂಟೇನ್ ರನ್ ರನ್ ರನ್, ಫೈರ್ ಆನ್ ದ ಮೌಂಟೇನ್ ರನ್ ರನ್ ರನ್. ಮೂರು ಇದು ನಾನು ಕೇಳೋಕೆ ಕೊಡ್ತೀನಿ. ಇಲ್ಲ ನಾನು ಇಳಿತಾ ಇದ್ದೀನಿ ಇಲ್ಲಿ. ಹಿಂಗೆ ತಲೆ ಹಿಂಗ್ ಮಾಡ್ಕೊಬೇಕು ಆಮೇಲೆ ಎದ್ದು. ನೀವೆಲ್ಲ ಬರ್ತಾ ಇದ್ದೀರಾ? ವ್ಲಾಗ್ ಮಾಡ್ತಿದ್ನಲ್ಲ ರೆನ್ಫುಲ್ ಬೈ ಇವಾಗ ರೀಸೆಂಟ್ ಆಗಿ ಸ್ಟಾರ್ಟ್ ಮಾಡಿದ್ದು. ಒಂದು ತಿಂಗಳಿಂದ ಏನೂ ಆಗ್ತಿಲ್ಲ. 2 PM ಹೊರಡ್ತಾ ಇದ್ದೀವಿ. ನನ್ನ ಲೊಕೇಶನ್ ಅಥವಾ ನನ್ನ ಸ್ಪೇಸ್ ಚೇಂಜ್ ಆಗಿದೆ. ಗುರೂಜಿ ಅಲಾಟ್ ಮಾಡಿರೋದು. ಸೊ ಲೆಟ್ಸ್ ಗೋ. ಮೋಸ್ಟ್ ಎಂಡ್ ಆಫ್ ಡೇ 2 ಡಿನ್ನರ್ಗೆ ಗುರೂಜಿ ನಮಗೆ ಉಪ್ಮಾ ಮಾಡಿಕೊಡ್ತಾ ಇದ್ದಾರೆ. ಗೂಗಲ್ ಮ್ಯಾಪ್ಸ್ ಪ್ರಕಾರ 30 hours ತೋರಿಸ್ತಾ ಇತ್ತು. ಬಟ್ ನಾವು ಹಿಂಗೆ ನಿಲ್ಸ್ಕೊಂಡು ಹೋಗ್ತಿರೋದ್ರಿಂದ ಇನ್ನೊಂದು ಸ್ವಲ್ಪ ಎಕ್ಸ್ಟೆಂಡ್ ಆಗ್ಬೋದು ಅಂತ ಅನಿಸುತ್ತೆ. ಒಂದು ಶಾಟ್ ಚೆನ್ನಾಗಿರೋದು ತೆಗ್ದಿದ್ದೀನಿ. ಯಾರು ಮಾಡ್ತಾರೆ ಬಂದು, ಯಾರು ಮಾಡಲ್ಲ, ಮಾಡಿಸ್ತಾರಲ್ಲ ಅಲ್ಲಿ. ಮಧ್ಯಪ್ರದೇಶಲ್ಲಿ ಇದ್ದೀವಿ. ಸೊ ಈಗ ನಮ್ ಗುರುಗಳು ನಮ್ಗೆಲ್ಲ ಇಲ್ಲಿ ನೋಡಿ ಅಡಿಗೆ ಪ್ರಿಪೇರ್ ಮಾಡ್ತಿದ್ದಾರೆ.
ಎಲ್ಲ ನಾವು ಸೇರಿ ತರಕಾರಿನೆಲ್ಲ ನಾವು ಹಚ್ಚುತ್ತಾ ಏನೇನ್ ಬೇಕೋ ಆ ಸಹಾಯ ಎಲ್ಲ ಮಾಡ್ಕೊಟ್ವಿ. ತುಂಬಾ ಚೆನ್ನಾಗಿದೆ. ಇದು ಒಂದು ಯಾವಾಗೂ ಫ್ಯಾಮಿಲಿ ಜೊತೆನೆ ನಾವು ಸಮಾರಂಭಗಳಲ್ಲಿ ಇರ್ತೀವಿ, ಅಲ್ಲೆಲ್ಲ ಭಟ್ರುಗಳ ಕೆಲಸ ಮಾಡ್ತಾರೆ. ಬಟ್ ಇಲ್ಲಿ ನಾವೇ ಎಲ್ಲ ಮಾಡ್ತಾ ಈ ಒಂದು ಸಂತೋಷನ ಅನುಭವಿಸ್ತಾ ಇದೀವಿ. ತುಂಬಾ ಚೆನ್ನಾಗಿದೆ. ಜೈ ಗುರುದೇವ್. ಥ್ಯಾಂಕ್ ಯು ಸೋ ಮಚ್. ಜೈ ಗುರುದೇವ್. ಬಂದಿದ್ದ ಜಾಗದಲ್ಲಿ ಹೇಳು ಬಂದಿದ್ ಜಾಗದಲ್ಲಿ ಏನ್ ಹೇಳ್ಬೇಕು, ಇವಾಗ ಇಷ್ಟೊತ್ತು ಹೇಳ್ತಾ ಇದ್ಲು. ಏನಂದ್ರೆ ಬಂದಿದ್ ಜಾಗದಲ್ಲಿ ಹೆಂಗಿರ್ಬೇಕೋ ಹಂಗಿರೋದ್ನ ಕಲಿಬೇಕು, ಅಡ್ಜಸ್ಟ್ ಮಾಡ್ಕೊಬೇಕು. ಎಲ್ಲಾ ಕಡೆ ಎಲ್ಲಾ ತರ ಗೊತ್ತಾಗ್ತೀನಿ ಇವಾಗ. ಅದೆಲ್ಲ ಕರೆಕ್ಟ್ ಆಗಿ ಹಾಕ್ಬೇಕು. ಯಾಕೆ ರಿಯಾಲಿಟಿ ಇರೋದ ರಿಯಲ್ ಆಗಿರೋದ್ರ ತೋರ್ಸ್ಬೇಕು ನೀನು. ಅದ್ ಬಿಟ್ಟು ಯೂಟ್ಯೂಬ್ ಅಲ್ಲೆಲ್ಲ ನೀನು ಹೆಂಗಂದ್ರ ಹಂಗ್ ಮಾತಾಡಂಗಿಲ್ಲ. ಹೌದು, ಇವಾಗ ಇಲ್ಲಿರೋ ಪರಿಸ್ಥಿತಿ ನಿಂಗೆ ಹೆಂಗ್ ಫೀಲ್ ಆಗ್ತಿದೆ ಕರೆಕ್ಟ್ ಆಗಿ ಸತ್ಯ ಮಾತಾಡ್ಬೇಕು ತಾನೆ. ಎಲ್ಲಾ ಕಡೆನೂ ಒಂದೇ ತರ ನಾವ್ ಎಕ್ಸ್ಪೆಕ್ಟ್ ಮಾಡಕ್ ಆಗಲ್ಲ. ನಮ್ಗ ಆ ಟೈಮಲ್ಲಿ ಏನ್ ಸಿಗುತ್ತೋ ಅದನ್ನ ನಾವು ಜೈ ಜೈ ಅನ್ಬೇಕು. ಆಂಟಿ ಹೇಳ್ದಂಗೆ ಜೈ ಜೈ ಅನ್ಬೇಕು. ಗೊತ್ತಾಯ್ತಾ? ಇದೇ ಬೇಕು, ಹಂಗೆ ಇರ್ಬೇಕು, ನನ್ಗ ಅದೇ ತರ ಇರ್ಬೇಕು, ಅವೆಲ್ಲ ಸೀನ್ ಇರ್ಬಾರ್ದು. This is Gyan Sessions with Megha. ಅಲ್ಲ ಮೇಘ ಮಾತಾಡಿದ್ ಬರುತ್ತೆ. ಬರುತ್ತೆ. ಲಾಸ್ಟ್ ನೈಟ್ ನಮ್ಮ ಸೀಟ್ಸ್ ವಾಪಸ್ ಚೇಂಜ್ ಆಯಿತು. ಬಿಕಾಸ್ ಕೆಲವ್ರಿಗೆ ಹೆಲ್ತ್ ಕಂಡೀಷನ್ಸ್ ಸೂಟ್ ಆಗ್ತಾ ಇರಲಿಲ್ಲ, ಕೆಲವ್ರಿಗೆ ಏಜಿಂದಾಗಿ ಮೇಲ್ಗಡೆ ಹತ್ತಿ ಮಲ್ಕೊಳ್ಳೋದು ಕಷ್ಟ ಆಗ್ತಿತ್ತು. ಸೊ ಗುರುಜಿ ಸಜೆಸ್ಟ್ ಮಾಡಿದ್ರು ಯಂಗ್ಸ್ಟರ್ಸ್ ಎಲ್ಲ ಮೇಲ್ಗಡೆ ಮಲ್ಕೊಳ್ಳಿ ಅಂತ. ಸೊ ನಾನು ವಾಪಸ್ ನನ್ನ ಹಳೆ ಸೀಟ್ ಹಿಂದಿನ ಸೀಟಿಗೆ ಬಂದಿದ್ದೀನಿ. ಇದು AC ಅದ್ರದ್ದು ಪಕ್ಕನೇ ಇದೆ. ಸೊ ಸೌಂಡ್ ಜಾಸ್ತಿ ಇರೋದ್ರಿಂದ ವಾಯ್ಸ್ ಓವರ್ ಅಲ್ಲಿ ಮಾಡೋಕ್ಕಾಗಲಿಲ್ಲ. ಬಟ್ ಈ ಸೀಟ್ ಮೇಲೆ ಕೂತ್ಕೊಂಡ್ಮೇಲೆ ನನಗೆ ರಿಯಲೈಸ್ ಆಗ್ತಿದೆ, ಇದು ಫಸ್ಟಿಗೆ ನಾನು ಕೂತ್ಕೊಂಡಿದ್ದ ಸೀಟ್ ಏನಿತ್ತು ಅದು ಸ್ವಲ್ಪ ಸ್ಪೇಷಿಯಸ್ ಆಗಿತ್ತು. ಆ್ಯಂಡ್ ಸೆಕೆಂಡ್ ಹೋಗಿದ್ದು ಇನ್ನೂ ಜಾಸ್ತಿ ಲೆಗ್ ಸ್ಪೇಸ್ ಆ್ಯಂಡ್ ಹೆಡ್ ಸ್ಪೇಸ್ ಇರೋದ್ರಿಂದ ಇನ್ನೂ ಕಂಫರ್ಟೇಬಲ್ ಆಗಿತ್ತು. ಸೊ ದಿಸ್ ಈಸ್ ಸಮಥಿಂಗ್ ಲಿಟಲ್ ರಿಸ್ಟ್ರಿಕ್ಟಿವ್, ಲಿಟಲ್ ಮೋರ್ ನಾಟ್ ಸೊ ಈಸಿ ಸಿಚುವೇಶನ್ ಅಲ್ಲಿ ಬಂದಿದ್ದೀನಿ. ಬಟ್ ಇಟ್ಸ್ ಓಕೆ, ಗುರುಜಿ ಡಿಸಿಷನ್ ಇಸ್ ಫೈನಲ್. ಆ್ಯಂಡ್ ಇವಾಗ ಕರೆಂಟ್ಲಿ ಒಂದು ಟಾಸ್ಕ್ ಕೊಟ್ಟಿದ್ದಾರೆ ಟು ಜರ್ನಲ್ ಆ್ಯಂಡ್ ರೈಟ್ ಡೌನ್ ಸಮ್ ಥಿಂಗ್ಸ್. ಆ್ಯಂಡ್ ಅದನ್ನು ನಾನು ಡಿಸ್ಕ್ಲೋಸ್ ಮಾಡೋಗಿಲ್ಲ. ಬಟ್ ಅದೆಲ್ಲ ಮುಗಿದ ಮೇಲೆ ನನ್ನ ಹೆಡ್ ಸ್ಪೇಸ್ನ ಇಂಟರ್ನಲಿ ಕ್ಲಿಯರ್ ಮಾಡ್ಕೊಳ್ಳೋದಕ್ಕೆ ನಾನು ನನ್ನ ಥಾಟ್ಸ್ನ ಒಂದಷ್ಟು ಪೇಜಸ್ ಅಲ್ಲಿ ಬರ್ಕೊಂಡು ಹೋದೆ. ಆ್ಯಂಡ್ ಫೋನ್ ಜಾಸ್ತಿ ಹೊತ್ತು ಯೂಸ್ ಮಾಡಿದ್ರೆ ಅಗೇನ್ ಮೋಷನ್ ಸಿಕ್ನೆಸ್ ವಾಪಸ್ ಸ್ಟಾರ್ಟ್ ಆಗುತ್ತೆ ಅಥವಾ ಸ್ಟಾರ್ಟ್ ಆಗಬಹುದು ಅಂತ ಒಂದು ಥಾಟ್ ಇತ್ತು. ಅದಕ್ಕೆ ಐ ವಾಸ್ ಲೈಕ್ ಲೆಟ್ ಮೀ ರೈಟ್ ಅಂತ ಅಂದ್ಕೊಂಡು ಬರೀತಾ ಕೂತಿದ್ದೆ ವಾಟ್ ಎವರ್ ಇಸ್ ದೇರ್ ಇನ್ ಮೈ ಮೈಂಡ್. ಸೊ ಇಟ್ ಹ್ಯಾಸ್ ಬೀನ್ ವಂಡರ್ಫುಲ್ ಸೋ ಫಾರ್. ನೋಡೋಣ ಮುಂದೆ ಮುಂದೆ ಏನೇನೇನಾಗುತ್ತೆ ಅಂತ. ಇವಾಗ ಇಲ್ಲಿ ಟೌನಲ್ಲಿ ಸ್ಟಾಪ್ ಮಾಡಿ ಒಂದು ಸ್ವಲ್ಪ ಫ್ರೆಶನ್ ಅಪ್ ಆಗಿ ಕುಂಭಮೇಳಕ್ಕೆ ಇನ್ನೇನು ಸ್ವಲ್ಪ ಹೊತ್ತಿದೆ ಅಂತ ಗೊತ್ತಾಗಿದೆ. ಸೊ ಲೆಟ್ಸ್ ಗೋ ದೇರ್. ಆ್ಯಂಡ್ ಹೀಗೆ ರೋಡ್ ಸೈಡಲ್ಲಿ ಪಾರ್ಕ್ ಮಾಡೋಕ್ಕೆ ಬಿಡೋದಿಲ್ಲ ಗಾಡಿನ. ಸೊ ಪರ್ಮಿಷನ್ ಎಲ್ಲ ತೊಗೊಂಡು ಪಾರ್ಕ್ ಮಾಡಿ ಹೊರಡ್ತಾ ಇದ್ದೀವಿ. ಸೊ ಲೆಟ್ಸ್ ಗೋ. ಹಾಯ್. ಸೊ ಆಫ್ಟರ್ ಎಷ್ಟು ಅವರ್ಸ್ ಗಟ್ಟಲೆ ಬಸ್ ಡ್ರೈವ್, ಇದು ನನ್ನ ಫಸ್ಟ್ ಟೈಮ್ ಈ ಥರ ಒಂದು ಇಷ್ಟು ಲಾಂಗ್ ಬಸ್ ಜರ್ನಿ ಮಾಡಿರೋದು. ಈಗ ಕರೆಂಟ್ಲಿ ಚಾಕ್ ಘಾಟಲ್ಲಿದ್ದೀವಿ, ಮಧ್ಯಪ್ರದೇಶ್ ಉತ್ತರ ಪ್ರದೇಶ್ ಬಾರ್ಡರಲ್ಲಿ. ಒಂದು ಲಾಡ್ಜ್ನ ಫ್ಯೂ ಅವರ್ಸ್ಗೋಸ್ಕರ ರೆಂಟ್ ಮಾಡ್ಕೊಂಡಿದ್ದೀವಿ. 42 ಜನ ನಮ್ಮ ಟೀಮ್ ಎಲ್ಲರೂ ಸ್ನಾನ ಮಾಡಿಕೊಂಡು ಆರೆಂಜ್ ಕಲರ್ಗೆ ಚೇಂಜ್ ಮಾಡ್ಕೋಬೇಕು ಅಂತ ಹೇಳಿದ್ದಾರೆ. ಸೊ ಇಲ್ಲಿಂದ 1 ಅವರ್ ಡ್ರೈವ್ ಕುಂಭಮೇಳಕ್ಕೆ. So yeah, let's wait for others to take shower, get dressed,
ಆ್ಯಂಡ್ ಆಮೇಲೆ ನಾನು ರೆಡಿ ಆಗ್ತೀನಿ. ಈಗ ನನಗೆ ಒಂದು ನಿಮಿಷ ನಾನು ಸ್ಟಿಲ್ ಆಗ್ಬಿಟ್ಟು, ಯಾಕೆ ಅಂತಂದರೆ ನೀವು ಸ್ನಾನ ಮಾಡ್ಕೊಂಡು ಗಂಟು ಹಾಕೊಂಡು ಹಿಂಗೆ ಬಂದ್ರಲ್ಲ, ಆ ಹೀರೋಯಿನ್ಸ್ ಎಲ್ಲ ಈ ಸನ್ಯಾಸ ತಗೊಂಡಿರಲ್ಲ, ಹಾಗೆ ಕಾಣಿಸ್ತಿದ್ದೀನಿ ಒಂದು ನಿಮಿಷ. ನಿಜ ನನಗೆ ಶಾಕ್ ಆಗಿಬಿಟ್ಟೆ ನಿಮ್ಮನ್ನು ನೋಡಿ. ವೆರಿ ನೈಸ್. ನಾನೇ ತುಂಬ ಖುಷಿ ಆಗ್ತಿದೆ. ನಿಮಗೆ ಪ್ರಯಾಗ್ರಾಜ್ಗೆ ನಾವು ಹೋಗ್ತೀವಿ ಅಂದ್ಕೊಂಡಿದ್ವಿ, ಆದರೆ ನಿಜ ಹೊರಟಿದ್ದೀವಿ. ನಿಜವಾಗ್ಲೂ ಅವ್ರು ಹೇಳ್ತಾರೆ. ಹೇಳಿ ಆಯ್ತು. ಪ್ರಯಾಗ್ರಾಜ್ಗೆ ಬಂದಿದೆ, ತುಂಬ ಖುಷಿ ಆಗ್ತಾ ಇದೆ. ಇನ್ನೂ ಒಂದು 40 ಕಿಲೋಮೀಟರ್ ಇದೆ. ಈ ಒಂದು ಅವಕಾಶ ಸಿಕ್ಕಿದೆಯಲ್ಲ, ನಮ್ಮ ಏಜಿಗೆ ಸಿಕ್ಕಿದೆಯಲ್ಲ, ಅದು ತುಂಬ ಖುಷಿ ಆಗ್ತಾ ಇದೆ. ಯಂಗೆಸ್ಟ್ ಟ್ರಾವೆಲರ್. ಸ್ಮೈಲ್ ಮಾಡೆ ಸುಬ್ಬಿ. ಏನಂತ ಕೇಳೋಣ. ಅರೌಂಡ್ 1:15ಗೆ ಪ್ರಯಾಗ್ರಾಜ್ ರೀಚ್ ಆದ್ವಿ. ಇಲ್ಲಿಂದ 17 ಕಿಲೋಮೀಟರ್ಸ್ ತೋರಿಸ್ತಾ ಇದೆ ಟು ಸಂಗಮ್. ಆ್ಯಂಡ್ ಗುರುಜಿ ನಡ್ಕೊಂಡು ಹೋಗೋಣ ಅಂತ ಹೇಳಿದ್ದಾರೆ. ಸೊ ನನ್ನ ಚಪ್ಪಲ್ ಆಲ್ಮೋಸ್ಟ್ ಕಟ್ಟಾಗಿದೆ, ಬಟ್ ಹೋಗ್ತಾ ಇದ್ದೀವಿ. ಲೆಟ್ಸ್ ಸಿ. ಸೊ ನನ್ನ ಚಪ್ಪಲ್ದು ಸೈಡ್ ಕಟ್ಟಾಯಿತು, ಬಟ್ ಇಲ್ಲಿ ಯಾವ ಶಾಪಲ್ಲೂ ಫೆವಿಕ್ವಿಕ್ ಸಿಗ್ತಾ ಇಲ್ಲ ನನಗೆ. ಸೊ ಸಿಕ್ಕಿದಾಗ ಅಂಟಿಸ್ಕೊಂಡು ಹೋಗ್ತೀನಿ. ಇಲ್ಲಿ 12 ಕಿಲೋಮೀಟರ್ ನಡೆದ ಮೇಲೆ ವಿ ರೀಚ್ಡ್ ಅರೈಲ್ ಘಾಟ್. ಇಲ್ಲಿ ನಾನು ಸ್ವಲ್ಪ ಹಿಂದೆ ಇದ್ದೆ, ಸೊ ನಾನು ಇದೇ TV ರಿಪೋರ್ಟರ್ ನಾನು ಯಾವುದೋ ಒಂದು ಮಾಡರ್ನ್ ಮಾಂಕ್ ಅಂತ ಅಂದ್ಕೊಂಡ್ರು ಅನಿಸುತ್ತೆ. ಅವ್ರು ಬಂದು ಮಾತಾಡ್ಸಿದ್ರು. ನಾನು ಇಲ್ಲ, ನಾನು ಟೀಮ್ ಜೊತೆ ಬಂದಿದ್ದೀನಿ ಅಂತ ಹೇಳಿ ಗುರು ಬಾಂಧವರಲ್ಲಿ ಒಬ್ಬರು ಮಾತಾಡಿದ್ರು. ಅದಾದಮೇಲೆ ನಾನು ಮಾತಾಡಿದೆ. ಅವರು ಇಂಗ್ಲೀಷ್ ಅಥವಾ ಹಿಂದಿಯಲ್ಲೇ ಮಾತಾಡಿ ಅಂತ ಹೇಳಿದ್ರಿಂದ ಇಂಗ್ಲೀಷಲ್ಲಿ ಮಾತಾಡೋದಕ್ಕೆ ಆಪ್ಟ್ ಮಾಡಿಕೊಂಡೆ. Sanjeevani Sparsh Yoga, and I'm grateful that I'm getting to witness such a beautiful occasion. Thank you so much. I hope a lot of others also get to witness this. Bye, Jai Gurudev. Give me one particular topic, I'll talk. Sure. Do I introduce? Okay. I will do it later. Okay, you can go. As it's once in a lifetime opportunity, as it's honestly very rare, once in 144 years. Like, how crazy is that we get to experience it, and we are lucky enough to actually come here. We have the privileges to come here, which I'm extremely grateful for. This is the Sangam of the rivers Yamuna, Saraswati and Ganga. As though I have not heard of the river Saraswati, I have heard of Ganga and Yamuna. Yamuna especially because the banks, those are the banks where Lord Krishna grew up with, so it's truly miraculous to be witnessing that. And you okay, no? Yeah. Jai Gurudev. Jai Gurudev. ಹಂಗೆ ಎಲ್ಲರೂ ಒಂದ್ಸಲ ನೋಡಿ, ಈ ಕಡೆ ಎಲ್ಲರೂ ನೋಡಿ. ಹರ ಹರ Mahadev. ಹರ ಹರ Mahadev. ಹರ ಹರ Mahadev. ಶಂಕರ ಶಂಕರ ಶಂಕರ. My life feels so surreal. Thank you so much. चराचरं तत्पदं दर्शितं येन तस्मै श्री गुरवे नमः. ವ್ಯೂ ಇದು ಸಾಕಾ? ವಾವ್.
ಈ ಕಡೆ ಸೈಡ್ ಆಗಿದೆಯಾ ಸಿರಿ? ಟೀಮ್ ಅವರಿಂದ ಮಿಸ್ ಆಗಿದ್ದೀವಿ, ಅವ್ರನ್ನ ಹುಡ್ಕೊಂಡು ಹೋಗ್ತಾ ಇದ್ದೀವಿ. ನಾವು ಪ್ರಸಾದಕ್ಕೋಸ್ಕರನೇ ಬಂದಿರೋದು, ಸುಳ್ಳು ಹೇಳಲ್ಲ. ಇದು ಪಂಚಾಮೃತ. ಈ ಮನುಷ್ಯ ತುಂಬ ಹಿ ವಾಸ್ ಲೈಕ್ ಟೂ ಗುಡ್ ಟು ಬಿ ಟ್ರೂ ಥರ ಇದ್ರು ಆಯಿತಾ. ನನಗೆ ಎಲ್ಲೋ ಮಿಸ್ ಹೊಡಿತಾ ಇದೆ ಅಂತ ಅನಿಸ್ತು ಆ್ಯಂಡ್ ಇಟ್ ಆ್ಯಕ್ಚುಲಿ ಹ್ಯಾಪೆಂಡ್. ಏನೇನಾಯಿತು ಅಂತ ಆಮೇಲೆ ಹೇಳ್ತೀನಿ, ಬಟ್ ಸದ್ಯಕ್ಕೆ ಇವಾಗ ಆಟೋದಲ್ಲಿ ಹೋಗ್ತಾ ಇದ್ದೀವಿ. रास्ता पूरा बंद है, कहाँ जाएंगे? ठीक, अब देखिए हम आपको लेके चलेंगे, सारा रास्ता बंद है, अंदर अंदर मार्केट में चलेगी। ठीक, जहाँ उतारेंगे 1.5-2 किलोमीटर आप चल के उस पार चले जाना। ठीक, ಹೇಳಿರೋದೆಲ್ಲ ಬರೀ ಓಳು ಅಂತ ನನಗೆ ಅವತ್ತೇ ಗೊತ್ತಾಗಿದ್ದು. ಬರೀ 2.5-3 ಕಿಲೋಮೀಟರ್ ಮುಂದೆ ಕರ್ಕೊಂಬರೋದಕ್ಕೆ 1500 ತೊಗೊಂಡ್ರು. ಆ್ಯಂಡ್ ಅದ್ರ ಜೊತೆ ಯಾವುದೋ ಒಂದು ಜಾಗದಲ್ಲಿ ನಿಲ್ಲಿಸ್ಬಿಟ್ಟು ಈ ಬ್ರಿಡ್ಜ್ ಹತ್ತು ಹೋಗಬೇಕು ನೀವು, ಇಲ್ಲಿಂದ ಮೇಲೆ ನಾನು ಬರಲ್ಲ, ಹಾಗೆ ಹಿಂಗೆ ಅಂತ ಫುಲ್ ಕಿರಿಕ್ ತೆಗಿಯೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಸೊ ಅಣ್ಣ ಒಬ್ಬರೇ ಇದ್ದಿದ್ದರಿಂದ ಏನು ಕಿರಿಕ್ ಮಾಡೋದು ಬೇಡ, ಸುಮ್ಮನೆ ಕೊಡೋಣ ಹೋಗ್ತಾ ಇರೋಣ ಅಂತ ಅಂದ್ಕೊಂಡ್ವಿ. ಸೊ ಆಲ್ಮೋಸ್ಟ್ 4.5 ಕಿಲೋಮೀಟರ್ಸ್ ಹೋಗಬೇಕಾಗಿತ್ತು. ಸೊ ಅಲ್ಲೇ ಇಳ್ಕೊಂಡ್ವಿ. ಆ್ಯಂಡ್ ಪುಣ್ಯಕ್ಕೆ ಬೇರೆ ಟೀಮ್ಮೇಟ್ಸು ಬರ್ತಾ ಇದ್ರಲ್ಲ, ಅವ್ರ ಆಟೋಗೆ ನಮ್ದು ಹೆವಿ ಲಗೇಜಸ್ ಹಾಕಿ ಬೇಸಿಕ್ ಐಟಮ್ಸ್ನ ತೊಗೊಂಡು ನಾವು ಹೊರಟ್ವಿ. ತುಂಬ ಮಿರಾಕ್ಯುಲಸ್ ಈವೆಂಟ್ಸ್ ಆಯಿತು. ಹೊಟ್ಟೆ ಹಸಿತಿದೆ ಅಂತ ಹೇಳಿದ ತಕ್ಷಣ ಅಲ್ಲೇ ದೇವಿದು ಪೂಜೆ ಪ್ರಸಾದ ಕೊಡ್ತಾಯಿದ್ರು. ಸೊ ಅದನ್ನು ತಿಂದ್ವಿ, ಟೀಮ್ ಅವ್ರಿಗೂ ಕೊಟ್ವಿ. 100 ಮೀಟರ್ಸ್ ಇದೆ ಅಂದಾಗ ಒಂದು ಎಲೆಕ್ಟ್ರಿಕ್ ಸ್ಕೂಟರ್ ಸಿಕ್ತು. ಸೊ ಅದನ್ನು ಹತ್ಕೊಂಡ್ವಿ. ಬಟ್ ಅದನ್ನು ಪಾಸ್ ಮಾಡೋಕ್ಕೆ ನಿಯರ್ಲಿ 3/4 ಗಂಟೆ ಬೇಕಾಯಿತು. ಇವಾಗ ಸಪ್ರೇಟ್ ಗ್ರೂಪ್ಸ್ ಮಾಡಿದ್ದಾರೆ ಆ್ಯಂಡ್ ಟಾಸ್ಕ್ ಕೊಟ್ಟಿದ್ದಾರೆ. ಎಲ್ಲಿಗೆ ಹೋಗ್ಬೇಕು? ಸಂಗಮ್ ಘಾಟ್ಗೆ ಹೋಗ್ಬೇಕು. ನನ್ನ ಜೊತೆ ಇವರು ಮತ್ತೆ ಇವ್ರು ಇದ್ದಾರೆ. ಬ್ಯೂಟಿಫುಲ್ ವ್ಯೂ ಇತ್ತು. ಇದು ಯಾರು ಜನ ಇಲ್ದಿರೋ ರೋಡಲ್ಲಿ ಕರ್ಕೊಂಡು ಹೋಗ್ತಿದಾರಲ್ಲ ಅಂತ ಅನಿಸ್ತು. ಮತ್ತೆ ಗೊತ್ತಾಯ್ತು ಇದೂನು ಸ್ಕ್ಯಾಮ್ ಅಂತ. भैया यहाँ से 9 किलोमीटर दिखा रहे हैं भैया. जब इस बार आप डाकेंगे तब तो संगम आएगा। तो वो नदी को भी जोड़ रहे हैं क्या? उसको भी जोड़ रहे हैं क्या? ये डाकेंगे तब कितना होगा? बस 1 किलोमीटर होगा, उसके बाद तो 8 होगा ना। संगम पे जाएंगे तो 1 किलोमीटर नहीं ज्यादा है, जब पार करेंगे तब तो संगम आएगा। जी यहाँ से 2 ब्रिज पार करना है ना? हाँ, तो हमें बोला था सिर्फ एक ब्रिज है और 2.5 किलोमीटर है। उसके बाद नया ब्रिज आएगा, उसके बाद संगम आएगा। किनारे किनारे आप निकल जाएंगे। वही तो 2 घंटा लगेगा यहाँ से पैदल जाने में। 9 किलोमीटर है, वहाँ से तो 4-6 किलोमीटर था। क्या करें? नहीं, हमने पूछा था कि अगर आपने बोला 2.5 किलोमीटर है जहाँ से अब छोड़ेंगे हमें। नहीं, सुनिए 1 मिनट। नहीं बताया था। नहीं, 1 मिनट सुनिए। जब हमने बोला कि हमें जाना है उस पार संगम के पास, आपने बोला हाँ हम वहाँ तक छोड़ेंगे, फिर ब्रिज के मतलब ब्रिज के पास छोड़ेंगे, वहाँ से 2.5 किलोमीटर होगा करके बोला। हमने नहीं कहा भाई। ನಮಗೆ ಅಖಾಡ ಇರೋ ಹತ್ರ ಹೋಗಬೇಕಾಗಿರೋದು. ಸೊ ಈಗ ಯಾವ್ಯಾವ ಮೋಡ್ ಆಫ್ ಟ್ರಾನ್ಸ್ಪೋರ್ಟ್ ಸಿಗುತ್ತೆ ಅದರಲ್ಲಿ ಹೋಗ್ತಾ ಇದ್ದೀವಿ. ಇವ್ರು 100 ರೂಪೀಸ್ ಹೇಳಿದ್ದಾರೆ ಒಂದು ಸ್ಪಾಟಿಗೆ ಡ್ರಾಪ್ ಮಾಡೋಕ್ಕೆ ಪರ್ ಪರ್ಸನ್. ನಡ್ಕೊಂಡು ಎಲ್ಲೆಲ್ಲ ಹೋಗೋಕ್ಕಾಗುತ್ತೆ, ಅದರಲ್ಲಿ ಯಾವ್ಯಾವ ಮೋಡ್ ಆಫ್ ಟ್ರಾನ್ಸ್ಪೋರ್ಟ್ ಸಿಗುತ್ತೆ ಆ ಮೋಡ್ ಆಫ್ ಟ್ರಾನ್ಸ್ಪೋರ್ಟಲ್ಲಿ ಹೋಗ್ತಾ ಇದ್ದೀವಿ. ಸೊ 1 ಕಿಲೋಮೀಟರ್ ಕೂಡ ಡ್ರಾಪ್ ಆಗಿಲ್ಲ ಅದು. ಸೊ ಇವಾಗ ಇವ್ರ ಹತ್ರ ಹೇಳಿದ್ವಿ ಹಿಂಗೆ ಫುಲ್ ಮೋಸ ಮಾಡ್ತಿದ್ದಾರೆ, ಕ್ಯಾಶ್ ಕೂಡ ಖಾಲಿಯಾಗಿದೆ, UPI ಮಾತ್ರ ಇರೋದು ಅಂತ ಅಲ್ಲ. ಸೊ ಅವ್ರಿಲ್ಲ ನನಗೇನು ಬೇಡ, ನೀವು ಡೈರೆಕ್ಟಾಗಿ ನಾನು ಡ್ರಾಪ್ ಮಾಡ್ತೀನಿ ನಿಮ್ಮನ್ನ ಒಂದು ಲೊಕೇಶನ್ಗೆ, ಅಲ್ಲಿಂದ ಹೋಗಿ ಹತ್ತಿರ ಆಗುತ್ತೆ ಅಂತ ಹೇಳಿದ್ರು. ಸೊ ಈ ಟೈಮಲ್ಲಿ ನನಗೆ ನಿಜವಾಗೂ ನೆನಪಾಗಿದ್ದ ಸಾಂಗ್ ಯಾವುದಂದರೆ ಪತಾ ನಹಿ ಕಿಸ್ ರೂಪ ಮೇ ಆಕರ್ ನಾರಾಯಣ ಮಿಲ್ ಜಾಯೇಗಾ. ದೇವ್ರ ಥರ ಬಂದು ಡ್ರಾಪ್ ಮಾಡಿದ್ರು. ಆದರೂ ನನ್ನ ಮನಸ್ಸಲ್ಲಿ ಸ್ವಲ್ಪ ಡೌಟ್ಸ್ ಇತ್ತು, ಲಾಸ್ಟಲ್ಲಿ ಏನಾದರೂ ದುಡ್ಡು ಕೇಳಿಬಿಟ್ರೆ ಅಂತ. ಬಟ್ ದೇವ್ರಂಥ ಮನುಷ್ಯ ಸೇಫಾಗಿ ಡ್ರಾಪ್ ಮಾಡಿದ್ರು. ಸೊ ಥ್ಯಾಂಕ್ ಯು ಸೋ ಮಚ್ ರಾಹುಲ್ ಭಯ್ಯ. ಮೀನ್ಸ್ ಅ ಲಾಟ್. ನಾವಿಬ್ಬರೇ ಉಳ್ಕೊಂಡಿದ್ದೀವಿ, ನಮ್ಮ ಜೊತೆ ಇದ್ದವರೆಲ್ಲ ಎಲ್ಲೆಲ್ಲ ಹೋಗ್ಬಿಟ್ಟಿದ್ದಾರೆ. ಸೊ ಇನ್ನು 30 ನಿಮಿಷ ನಡಿಬೇಕು. ನಡೆದ್ರೆ ಸೆಕ್ಟರ್ ಬಂದೋಬಸ್ತ್ ಸಿಗುತ್ತೆ. ಕ್ಯಾಶ್ ಇಲ್ಲ ಅಂದ್ರು ಐಸ್ ಕ್ರೀಮ್ ಕೇಳ್ತಾಳ ಅವಳು. ಇಲ್ಲಿಗೆಲ್ಲೂ UPI ವರ್ಕ್ ಆಗಲ್ಲ, ನಮ್ಮ ಹತ್ರ ಕ್ಯಾಶ್ ಇಲ್ಲ. ಹೆಣ್ಣು ನೋಡಿದ್ರೆ ಐಸ್ ಕ್ರೀಮ್ ಬೇಕು, ಓದ್ಬೇಕು, ಇದ್ಬೇಕು ಅಂತಿರ್ತಾಳೆ. ಸ್ವಲ್ಪ ಎಕ್ಸ್ಪ್ಲೋರ್ ಮಾಡೋ ಹುಚ್ಚಿರೋದ್ರಿಂದ ಏನೇನು ಕಾಣಿಸ್ತಾ ಇತ್ತು ಎಲ್ಲದನ್ನೂ ಒಂದ್ಸಲ ಎಕ್ಸ್ಪೀರಿಯನ್ಸ್ ಮಾಡೋಣ ಅಂತ ಎಂಟರ್ ಆದ್ವಿ. ಸೊ ಕರ್ನಾಟಕ ಸೆ ಜಿ. ಹೌದಾ? सब पकड़ लेंगे तो वो
एस्केप नहीं कर पाएंगे ना, इसे लाइक फेम मतलब बेहोश हो सकते हैं। ನಾವು ಒಂದು ರಿಯಲ್ ಮೇಳ ಫೀಲಿಂಗ್ ಬರ್ತಾಯಿತ್ತು ಬಿಕಾಸ್ ಚೆನ್ನಾಗಿ ಸಾಗರನೇ ಇತ್ತು ಅಲ್ಲಿ. ಆ್ಯಂಡ್ ನನ್ನ ಫೋನಲ್ಲಿ 20% ಚಾರ್ಜ್ ಇದೆ. ದೇವರೇ ನಿನಗೆ ಬಿಟ್ಟಿದ್ದೀನಿ, ಏನಾದರೂ ಮಾಡ್ಕೊ ಅಂತಂದೆ. ಆ್ಯಂಡ್ ಕ್ಯಾಮ್ರಾದಲ್ಲಿ ಮಾತಾಡೋರ ಹತ್ರ ಚಾರ್ಜ್ ಇದ್ದಿದ್ದು, ಪವರ್ ಬ್ಯಾಂಕ್ ಕೂಡ ವರ್ಕ್ ಆಗ್ತಿರ್ಲಿಲ್ಲ. ಸೊ ಗೋಲ್ಗಪ್ಪ ತಿಂದೆ. ಅಲ್ಲೇ ಇದ್ದಿದ್ದ ಪುಟ್ಟ ಮಕ್ಕಳು ಸ್ಟನ್ಸ್ ಮಾಡೋದು ನೋಡಿದಾಗ ಸ್ವಲ್ಪ ಬೇಜಾರಾಗಿ ನಿಜ. ಬಟ್ ಇಲ್ಲಿ ಮೋಸ ಎಲ್ಲಿ ತನಕ ನಡೆಯುತ್ತೆ ಅಂದರೆ, ಒಂದೊಂದು ಶುಗರ್ ಕೇನ್ ಶಾಪಲ್ಲೂ ಒಂದೊಂದು ರೇಟು. ಆ್ಯಂಡ್ ಆ ಶುಗರ್ ಕೇನ್ ಜ್ಯೂಸಿಗೂ ನೀರು ಮಿಕ್ಸ್ ಮಾಡಿಕೊಡ್ತಾರೆ, ಅದಕ್ಕೂ 60 ರೂಪಾಯಿ ಚಾರ್ಜ್ ಮಾಡ್ತಾರೆ. ಸೊ ದೇವ್ರೇ ಅಂತ ಅಂದ್ಕೊಂಡು ಏನೂ ಇಲ್ಲ ಬೇಕಿತ್ತು, ಸೊ ಕುಡಿದ್ವಿ. ಸೊ ನನ್ನ ಪವರ್ ಬ್ಯಾಂಕಲ್ಲಿ ಚಾರ್ಜ್ ಖಾಲಿ ಆಗಿದೆ, ಅದಕ್ಕೆ ಬೇರೆ ಯಾವುದೂ ಆಪ್ಷನ್ ಇಲ್ಲದೆ ಇವಾಗ ಮತ್ತೊಂದು ಬೈಕ್ ತಗೊಂಡು ಹೋಗ್ತಾ ಇದ್ದೀವಿ. ಅವರೆಲ್ಲ ಎಲ್ಲಿದ್ದೀರಾ ಇಲ್ಲಿಗೆ ಬನ್ನಿ ಅಂತ ಲೊಕೇಶನ್ಸ್ ಎಲ್ಲ ಕಳಿಸ್ತಾ ಇದ್ರು. ನನ್ನ ಫೋನಲ್ಲೂ ಚಾರ್ಜ್ ಇಲ್ದಿರೋದ್ರಿಂದ ಐ ಡೆಂಟ್ ವಾಂಟ್ ಟು ಟೇಕ್ ಅ ರಿಸ್ಕ್. ಸೊ ಬೈಕ್ ಅಣ್ಣಂಗೆ ಲೊಕೇಶನ್ ತೋರಿಸ್ದೆ ಆ್ಯಂಡ್ ಅಲ್ಲಿಗೆ ಹೋದ್ವಿ. ಊಟಕ್ಕೆ ಸ್ಟಾಕ್ ಖಾಲಿ ಆಗಿಬಿಟ್ಟಿತ್ತು ಒಂದು ಸ್ಪಾಟಲ್ಲಿ. ಬಟ್ ಇಸ್ಕಾನ್ ಇಸ್ ಆಲ್ವೇಸ್ ದೇರ್ ಫಾರ್ ಮೈ ರೆಸ್ಕ್ಯೂ. ಹುಡುಕಿ ಇದೇ ಆಗುತ್ತೆ ಅನಿಸ್ತದೆ. ಫೈನಲಿ ಸಿಕ್ಕಿದ್ರು. ಇವ್ರು ನಮ್ಮ ಜೊತೆನೇ ಇದ್ರು. ಟವರ್ ಅಖಾಡದಲ್ಲಿ ಸ್ಪೆಂಡ್ ಮಾಡಿದ್ವಿ ಆ ಗೋರಿಗಳ ಒಂದೊಂದು ಟೆಂಟ್ಸಲ್ಲಿ. ಆ್ಯಂಡ್ ಅದಾದಮೇಲೆ ಸಾಯಂಕಾಲ 6 o'clock ಹಾಗೆ ಅಲ್ಲಿಂದ ಹೊರಟ್ವಿ. ಅಗೇನ್ ಇವಾಗ ರಿಸ್ಕ್ ತಗೊಳ್ಳಲ್ಲ ನಾನು, ಬಿಕಾಸ್ ಫೋನಲ್ಲಿ ಬೇರೆ ಚಾರ್ಜ್ ಇಲ್ಲ ಅಂದ್ಬಿಟ್ಟು ಅಂಬು ಜೊತೆನೇ ಇದ್ದೆ. ಅಲ್ಲೇ ಆನ್ ದ ವೇ ಒಂದು ಸ್ವಲ್ಪ ಕ್ರಿಸ್ಟಲ್ಸು ಅದು ಇದು ಎಲ್ಲ ಶಾಪಿಂಗ್ ಮಾಡಿಕೊಂಡೆ. ಇವಾಗ ಸದ್ಯಕ್ಕೆ ಬೈಕಿಗೆ ವೆಯ್ಟ್ ಮಾಡ್ಕೊಂಡು ಇದ್ದೀವಿ. ಬೈಕವ್ರು ಬಂದಿದ ತಕ್ಷಣ ಹೋಗೋದೆ. ಸೊ ನಾರ್ತ್ ಇಂಡಿಯನ್ ಟ್ರಿಪ್ ಅಂದಮೇಲೆ ನಾರ್ತ್ ಇಂಡಿಯನ್ ಫುಡ್ ತಿನ್ನಲೇಬೇಕು ನಾನು ಅಂದ್ಬಿಟ್ಟು ಕುಲಟ್ ಚಾಯ್ ಕುಡಿತಾ ಅಲ್ಲಿ ಒಂದು ಶಾಪ್ ಕಾಣಿಸ್ತು. ಸೊ ಅಲ್ಲಿಂದನೇ ಡ್ರೈ ರೋಟಿ ಆ್ಯಂಡ್ ತಂದೂರ್ ರೋಟಿ, ಆಮೇಲೆ ಆಲೂ ಗೋಬಿ ತೊಗೊಂಡೆ. ದಾಲ್ ಟೇಸ್ಟ್ ಮಾಡೋಕ್ಕಾಗಲಿಲ್ಲ, ಸೊ ಅದನ್ನು ಆನ್ ದ ವೇನೆ ಬೈಕಲ್ಲಿ ಕೂತ್ಕೊಂಡೆ ತಿಂದೆ. ಅರೌಂಡ್ 12 kilometers, 2 hours ರೈಡ್ ಇತ್ತು. ಆ್ಯಂಡ್ ಅಲ್ಲಲ್ಲಿ ತಗಲಿಸ್ಕೊಂಡು ಎಲ್ಲೊಂದು ಫೈನಲಿ ಧನ್ವಾ ಪಾರ್ಕಿಂಗ್ ರೀಚ್ ಆದ್ವಿ. ಅಮ್ಮ ಈಗ ಗಿಡಗಳೆಲ್ಲ ನೆಟ್ಟಿದ್ದಾರಂತೆ, ಯಾಕಂದ್ರೆ ಏರ್ ಪೊಲ್ಯೂಷನ್ ಎಲ್ಲ ತುಂಬಾ ಆಗ್ಬಾರ್ದು ಅಂತ. 2 years ಬ್ಯಾಕ್ ಇಂದಾನೆ ಗಿಡಗಳೆಲ್ಲ ನೆಟ್ಟಿದ್ದಕ್ಕೆ ಅದ್ರ ಟ್ರೀಸ್ ಆಗಿರೋದಂತೆ. ಸೊ 144 years ಕುಂಭಮೇಳ ಬರುತ್ತೆ ಅಂತ ಹೇಳಿ ಪ್ಲಾನ್ ಮಾಡಿರೋದಂತೆ ಇದರೆಲ್ಲ. ಹಂಗೆ ನಿಮ್ಗೆ ಎಕ್ಸಾಕ್ಟ್ಲಿ ಸೇಮ್ ಕ್ವಶನ್ ಯಾರು ಹೇಳಿದ್ದು? ಓಕೆ, ಎಲ್ಲಿ ಸಿಕ್ಕಿದ್ರು? ರೋಡಲ್ಲಿ ಅವರೇ ಮಾತಾಡ್ಸಿದ್ರು, ಎಲ್ಲಿಂದ ಬರ್ತಾ ಇದ್ದೀರಾ, ಯಾವ ಲಾಯರು, ಕರ್ನಾಟಕ ಬೆಂಗಳೂರು ಅಂತ ಅಂದ್ರು. ಆಮೇಲೆ ಬೈಕ್ ಅಂತ ಹೇಳಿ ಐ ಗೆಸ್ ಸಮ್ವೇರ್ ಅರೌಂಡ್ ಮಧ್ಯಪ್ರದೇಶ್ ಹತ್ರ ಇದ್ದೀವಿ. ಅರೌಂಡ್ 11-12 ಗಂಟೆ ಆಗಿರ್ಬೋದು. ನಾನು ಇಲ್ಲಿ ಒಣಗಿಲ್ದಿರೋ ಬಟ್ಟೆಗಳನ್ನೆಲ್ಲ ಒಣಗಾಕೋತಾ ಇದ್ದೀನಿ, ಸೊ ದ್ಯಾಟ್ ಬಟ್ಟೆ ಹಾಳಾಗೋದಿಲ್ಲ, ಪ್ರಯಾರಿಟಿ 1. ಆ್ಯಂಡ್ ಆಲ್ಸೋ ಗುರುಜಿ ಸ್ನಾನ ಮುಗಿಸ್ಕೊಳ್ಳಿ ಅಂತ ಹೇಳಿದ್ದಾರೆ. ಆ್ಯಂಡ್ ಅಡುಗೆ ಮಾಡೋರಿಗೆ ಅಡುಗೆ ಮಾಡೋ ಫೆಸಿಲಿಟೀಸ್ ಎಲ್ಲ ಮಾಡಿಕೊಟ್ಟಿದ್ದಾರೆ. ಅಲ್ಲಿರೋ ಫಾರ್ಮ್ ಅವ್ರ ಹತ್ರ ಕೇಳಿಕೊಂಡು ಬಾವಿಯಿಂದ ನೀರು ತಗೊಂಡು ಇದು ಮಾಡೋಣ ಅಂತ. So cute. But I guess his mom or someone will come and like knock me down. Chuchu. ಇಲ್ಲಿ ನೋಡು ನಿಮಿಷ ನೋಡಮ್ಮ, ಲಡ್ಕ ಹೇಗೆ ಗುಡ್ ಕೊಡಿ 1 piece. ತುಪ್ಪ ಸಾಕು, ದೊಣ್ಣೆ ಅನ್ನ ಸಾಕು, ತುಪ್ಪ ಒಂಚೂರು ಸಾಕು, ಥ್ಯಾಂಕ್ ಯು. ಸ್ಲೋ ಲೈಫ್ನ ಅದೆಷ್ಟು ಎಂಜಾಯ್ ಮಾಡಿದೆ ಅಂತ ಹೇಳಿದ್ರೆ ಇಲ್ಲಿದ್ದು ಕ್ಲಿಪ್ಪಿಂಗ್ಸ್ ತೊಗೊಳ್ಳೋದೇ ಮರ್ತೋಗಿದ್ದೀನಿ. ಬಟ್ ದಿಸ್ ಇಸ್ ಹೌ ಇಟ್ ಲುಕ್. ಏಲಕ್ಕಿ ಕೊಡ್ತೀನಿ ಅಂದ್ರೆ ನೀವು ಓಕೆ. ಸೊ ನನ್ನ ಪಕ್ಕನೇ AC ಇರೋದ್ರಿಂದ ಸೌಂಡು ಭರ್ಜರಿಯಾಗಿ ಬರ್ತಾ ಇರುತ್ತೆ. ಐ ಆಮ್ ಟ್ರೈಂಗ್ ಟು ಯೂಸ್ ದಿಸ್ ಮೈಕ್ರೋಫೋನ್ ಅಂಡ್ ಮಿನಿಮೈಸ್ ದ ಸೌಂಡ್, ಬಟ್ ನೋಡೋಣ ಎಷ್ಟು ಚೆನ್ನಾಗಿ ಬರುತ್ತೆ ಹೇಗೆ ಅಂತ. ಇವಾಗ ನಾವು
ಈ ಜಾಗದಿಂದ ಹೊರಟ್ವಿ. 4 to 5 hours ಇಲ್ಲಿ ನಾವು ಸ್ಪೆಂಡ್ ಮಾಡಿದೀವಿ. ಇಲ್ಲೇ ಅಡ್ಗೆ ಮಾಡಿ, ಊಟ ಮಾಡಿ, ಸ್ನಾನ ಮಾಡಿ, ಡ್ರೆಸ್ನೆಲ್ಲ ಒಗ್ದು ಒಣಗ್ ಹಾಕಿ ಎಲ್ಲ ಆಗಿ ಇವಾಗ ಒಂದು 5 hours ಆಲ್ಮೋಸ್ಟ್ ತಗೊಂಡಿದೀವಿ ಇಲ್ಲಿ. 5 hours ಆದ್ಮೇಲೆ ಇಟ್ ಇಸ್ ಅ ವೆರಿ ಬ್ಯೂಟಿಫುಲ್ ಜಾಗ ಆಯ್ತಾ. ಲೈಕ್ ನಾನು ಎಷ್ಟು ಕ್ಲಿಪ್ಪಿಂಗ್ಸ್ ಇಟ್ಕೊಂಡಿದ್ದೀನಿ ಅಂತ ಗೊತ್ತಿಲ್ಲ. ಸೊ ತುಂಬಾ ಚೆನ್ನಾಗಿತ್ತು. ಬಟ್ ಗ್ಯಾಸ್ಟ್ರಿಕ್ ಮೋಷನ್ ಸಿಕ್ನೆಸ್ ಏನೋ ಗೊತ್ತಿಲ್ಲ ನನಗೆ. ಮೈ ಸ್ಟಮಕ್ ಇಸ್ ಆಕ್ಟಿಂಗ್ ಅ ಲಿಟಲ್ ಅಪ್. ಸೊ ಅಂಡ್ ಇಷ್ಟು ದಿನದಿಂದ ನಾನು ಮಸಾಲಾ ಐಟಮ್ಸ್ ಆಗಿರ್ಲಿ, ಬೇಳೆ ಐಟಮ್ಸ್ ಆಗಿರ್ಲಿ ತಿಂತಾ ಇರ್ಲಿಲ್ಲ. ಸೊ ಇವಾಗ ಸಡನ್ ಆಗಿ ಅದೆಲ್ಲ ಕೊಟ್ಟಾಗ ಬಾಡಿ ಆಲ್ಸೋ ಇಸ್ ಟೇಕಿಂಗ್ ಸಮ್ ಟೈಮ್. ಲೈಕ್ ಇಟ್ಸ್ ರಿಯಲಿ ಗುಡ್ ದಟ್ ಐ ಸ್ಟಾರ್ಟೆಡ್ ಈಟಿಂಗ್ ಅಗೇನ್. ಬಟ್ ಇರುತ್ತಲ್ಲ, ಸೊ ಎಲ್ಲ ನಿನ್ನೆ ರಾತ್ರಿನೂ ಆರೆಂಜ್ ತಿಂದೆ, ವಾಂತಿ ಮಾಡಿದೆ. ಇವಾಗೂ ಅಷ್ಟೇ ಊಟ ಮಾಡಿದ್ದೆಲ್ಲ ಆಲ್ಮೋಸ್ಟ್ ವಾಂತಿ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಅಷ್ಟೇ. ಆ್ಯಂಡ್ ನಾವು ಸ್ನಾನ ಎಲ್ಲ ಮಾಡಿದ್ದು ಅಮೇಝಿಂಗ್ ಎಕ್ಸ್ಪೀರಿಯನ್ಸ್. ಅದರ ವಿಚಿತ್ರವಾಗಿತ್ತದು. ಪಕ್ಕಾ ಹಳ್ಳಿ ಲೈಫ್ ಸೂಪರ್ ಆಗಿತ್ತು. ಎನಿವೇಸ್ ಈಗ ವಾಪಸ್ ಹೊರಡ್ತಾ ಇದ್ದೀವಿ. ನನಗೆ ನಿದ್ದೆ ಮಾಡಬೇಕು, ಆದರೆ ಎಡಿಟ್ ಮಾಡ್ತೀನಿ ವಿಡಿಯೋಸ್ ಎಲ್ಲ. ಫಾರ್ ನೌ ಅಷ್ಟೇ. ನಾ ಎಷ್ಟೊಂದು ಕ್ಲಿಪ್ಸ್ ನಾನು ತಗೊಂಡೇ ಇಲ್ಲ ಅನ್ಸ್ತದೆ ಇವಾಗ. ಯಾಕೋ ಅವ್ರೇನೂ ಆಗಿಲ್ವಾ. ಲೆಟ್ಸ್ ಯು ಮತ್ತೆ ಅಪ್ಡೇಟ್ ಕೊಡ್ತೀನಿ. ಬಾಯ್. వెయ్యిందంతా కాలిపోతా ఉన్నాయి. ಆಯ್ತು, ಬೇಗ ಬೇಗ ಹಚ್ಚು. ಬಿಡು ತೋರ್ಸ್ನ. ನನ್ ಸ್ಪೆಕ್ಸ್ ಮೇಲೆ ಯಾಕಮ್ಮಿ ಕಣ್ಣು ನಿಂಗೆ ಕೊಡೊಮ್ಮೆ. ಸುಂದ್ರಿ ಸುಂದಡಿ ಸುಂದಡಿ ಕೊಡು. ಕರೆಂಟ್ಲಿ ಈಗ ಒಂದು ದೇವಸ್ಥಾನದಲ್ಲಿ ಇದ್ದೀವಿ. ಊಟ ಬ್ರೇಕ್ಫಾಸ್ಟ್ ಎಲ್ಲ ಆಯಿತು. I couldn't eat, and yeah, there's so many things and ಇವಾಗ ಶೇರ್ ಮಾಡಕ್ಕೆ ಹೇಳಿದ್ದಾರೆ. ಬಟ್ ನನಗೆ ಇವಾಗ ಎಕ್ಸ್ಪೀರಿಯನ್ಸ್, ಇಫ್ ಐ ಹ್ಯಾವ್ ಟು ಸೇ ಮೈ ಹೋಲ್ ಎಕ್ಸ್ಪೀರಿಯನ್ಸ್ ಇನ್ 3 to 4 sentences, ತುಂಬ ಆಸೆ ಇತ್ತು ನನಗೆ ಮಹಾಕುಂಭ ಮೇಳಕ್ಕೆ ಹೋಗಬೇಕು ಅಂತ. ಸೊ ಇಟ್ ಮ್ಯಾನಿಫೆಸ್ಟೆಡ್ ಇನ್ ಟು ರಿಯಾಲಿಟಿ. ದಟ್ಸ್ 1. 2, ನನಗೆ ಅರೈಲ್ ಘಾಟ್ಗೆ ಹೋಗಿ ಅಲ್ಲಿಂದ ಬೋಟಲ್ಲಿ ಹೋಗಬೇಕು ಅನ್ನೋದು ಇನ್ನೊಂದು ಆಸೆ ಇತ್ತು. ಸೊ ಅದೇ ರೀತಿಯಲ್ಲೇ ನನಗೆ ತ್ರಿವೇಣಿ ಸಂಗಮಕ್ಕೆ ಹೋಗೋಕ್ಕಾಗಿದ್ದು 2. ಇನ್ನು 6 ಸೊ ಇಟ್ಸ್ ವೆರಿ ಸಿಂಪಲ್ ಆ್ಯಂಡ್ ಈಸಿ. ಇವಾಗ ಇಲ್ಲಿಂದ ಒಂದು 300 kilometers ಅಷ್ಟು. ಯಾ ಸೊ ಈ ಒಂದು ಟ್ರಿಪ್ಪಲ್ಲಿ ಡಯಟ್ಸ್, ಫುಡ್, ವಾಟರ್ ಎಲ್ಲದ್ರದ್ದು ಇಂಪಾರ್ಟೆನ್ಸ್ ನನಗೆ ಅರ್ಥ ಆಗಿರೋದು. ಇಂಪಾರ್ಟೆನ್ಸ್ ಆಫ್ ವೆರಿ ಬೇಸಿಕ್ ಥಿಂಗ್ಸ್ ಲೈಕ್ ವಾಶ್ರೂಮ್ಸ್, ವಾಟರ್, ಇದೆಲ್ಲದ್ರದ್ದು ಒಂದು ಸಿಗ್ನಿಫಿಕೆನ್ಸ್ ಐ ಥಿಂಕ್ ಐ ಅಂಡರ್ಸ್ಟುಡ್. The hardcore reality of people, intentions, life in general. So I'm really grateful, and the inability to take care of my skin also, like so many breakouts, so many rashes, tan, etc, etc, etc. But it was beautiful. Very different experience. I've done things I wouldn't have done in normal life. Sayonara, I'll see you. ಇನ್ನೇನು ಬರೀ ಟ್ರಾವೆಲ್ ವ್ಲಾಗೇ ಇರುತ್ತೆ. ಮನೆಗೆ ಹೋಗ್ತೀನಿ, ರೀಚ್ ಆಗ್ತೀನಿ. ಐ ಥಿಂಕ್ ಐ ವಿಲ್ ಎಂಡ್ ದ ವ್ಲಾಗ್ ಹಿಯರ್. ಇನ್ನೂ ಮಾತಾಡೋಕ್ಕೆ ತುಂಬ ಇದೆ, ಆದಾಗ ಹೇಳ್ತೀನಿ.
ಅಷ್ಟು ಆಯಿತು. ಆ್ಯಂಡ್ ಟೋಟಲ್ ಬಜೆಟ್ 15+5 ನಾವಲ್ಲಿ ಪೇ ಮಾಡಿದ್ದು. ಆ್ಯಂಡ್ ನನ್ನ ಪರ್ಸ್ನಲ್ ಖರ್ಚು ಅಂತ ಒಂದು 3,000-4,000. ಸೊ ಟೋಟಲ್ ಆಗಿ ಒಂದು 25,000 ನನ್ನ ಟೋಟಲ್ ಬಜೆಟ್. ಶಾಪಿಂಗ್, ಬಟ್ಟೆ ತೊಗೊಂಡೋಗಿರೋದು ಅದೆಲ್ಲ ಸಪ್ರೇಟ್, ಅದೆಲ್ಲ ನಾನು ಕೌಂಟ್ ಮಾಡಿಲ್ಲ. ಬಿಕಾಸ್ ಆಲ್ರೆಡಿ ನನ್ನ ಹತ್ರ ಇದ್ದಿದ್ದನ್ನ ತೊಗೊಂಡು ಹೋಗಿದ್ದು ನಾನು. ಸೊ ಅದನ್ನೇನು ನಾನು ಕೌಂಟ್ ಮಾಡಿಲ್ಲ. ಬಟ್ ಅಪಾರ್ಟ್ ಫ್ರಮ್ ದ್ಯಾಟ್ ಹೋಲ್ ಟ್ರಾವೆಲ್ ಆ್ಯಂಡ್ ಅಲ್ಲಿ ಸ್ವಲ್ಪ ಪರ್ಚೇಸ್ ಮಾಡಿರೋದು 125,000 ಆಯಿತು. ಇನ್ನೇನು ಇನ್ಫಾರ್ಮೇಷನ್ ಸದ್ಯಕ್ಕೆ ಬೇಕು ಅಂತ ಅನಿಸಿಲ್ಲ. ಅರೇಂಜ್ಮೆಂಟ್ಸ್ ತುಂಬ ಚೆನ್ನಾಗಿತ್ತು. ಪಾರ್ಕಿಂಗ್ ಹತ್ರ ಜನಗಳು ಹಾಳು ಮಾಡಿದ್ದಾರೆ. ಅವ್ರು ಅರೇಂಜ್ಮೆಂಟ್ ಮಾಡಿದ್ರು ಗೌರ್ಮೆಂಟ್ ಅವರು, ಬಟ್ ಜನಗಳು ಅದನ್ನ ಕರೆಕ್ಟಾಗಿ ಯೂಸ್ ಮಾಡ್ಕೊಂಡಿಲ್ಲ. ಸೊ ಅಲ್ಲಿ ಗಲೀಜಿತ್ತು. ಬಟ್ ಸೆಕ್ಟರ್ಸ್ ಹತ್ರ ವಾಶ್ರೂಮ್ಸ್ ಆಗಿರಲಿ, ನೀರಾಗಿರಲಿ ಎಲ್ಲ ಕ್ಲೀನಾಗಿತ್ತು. ಎವ್ರಿಥಿಂಗ್ ವಾಸ್ ನೈಸ್. ಆ್ಯಂಡ್ ಐ ಹ್ಯಾವ್ ಟು ಸೇ ದಿಸ್, ಎಷ್ಟೊಂದು ಜನ ಹೋದವರು ಹೇಳಿದ್ರು ತುಂಬ ಕಷ್ಟ ಆಯಿತು, ತುಂಬ ಟ್ರಾಫಿಕಲ್ಲಿ ಸಿಕ್ಕಾಕೊಂಡಿದ್ವಿ, ಅವರ್ಸ್ ಗಟ್ಟಲೆ ಮೂವ್ ಆಗ್ತಾ ಇರಲಿಲ್ಲ, ಅದು ಇದು ಅಂತ ತುಂಬ ಹೇಳಿದ್ದಾರೆ. ಬಟ್ ನಮ್ಮ ಒಂದು ಗುರುಗಳು ಮಾಡಿದ ಸಾಧನೆ, ಅವ್ರು ನಮಗೆ ಕೊಟ್ಟಿದ್ದ ಸಾಧನೆ, ಎಲ್ಲ ಒಂದು ಕ್ಯುಮ್ಯುಲೇಟಿವ್ 42 ಜನರ ಎನರ್ಜಿ ಪ್ಲಸ್ ನಮ್ಮ ಗುರೂಜಿ ಅವರ ಒಂದು 21 ಡೇಸ್ದು ಎನರ್ಜಿ ಹ್ಯಾಸ್ ಡನ್ ಎ ಮಿರಾಕಲ್ ಇನ್ ದಿಸ್ ಹೋಲ್ ಜರ್ನಿ. ಬಿಕಾಸ್ ಎಲ್ಲೂ ಕಷ್ಟ ಇನ್ನಾಗದೇ ಇಲ್ಲಪ್ಪ, ಏನು ಅವಸ್ಥೆ ಅನ್ನೋ ರೇಂಜ್ಗೆಲ್ಲ ಏನೂ ಆಗಿಲ್ಲ. ಆರಾಮಾಗಿ ಹೋದ್ವಿ, ಆರಾಮಾಗಿ ಬಂದ್ವಿ. ಹೌದು, ಅಲ್ಲಿ ಇಲ್ಲಿ ಇಕ್ಸಿತ್ತು, ಇನ್ನು ಹಂಗೆ ಸ್ಲೈಡ್ ಥರ ಏನು ಹೋಗಿಲ್ಲ, ನಡಿಬೇಕಾಯ್ತು, ಬ್ಲಿಸ್ಟರ್ಸ್ ಬಂತು. ಬಟ್ ಅದನ್ನೆಲ್ಲ ಫೇಸ್ ಮಾಡೋಕ್ಕೂ ಆಯಿತು. ಅಂದರೆ ಇನ್ ರೆಗ್ಯುಲರ್ ಲೈಫ್ ಅದನ್ನು ಫೇಸ್ ಮಾಡ್ತಿದ್ದಕ್ಕೂ ಗುರೂಜಿ ಜೊತೆ ಹೋಗಿ ಅಲ್ಲಿ ಫೇಸ್ ಮಾಡಿದ್ದು ಕಂಪ್ಲೀಟ್ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್. ಸೊ ಐ ಆಮ್ ರಿಯಲಿ ಗ್ರೇಟ್ಫುಲ್ ಟು ಮೈ ಗುರು. ಎಷ್ಟೊಂದು ವಿಷಯಗಳು ನನಗೆ ಬೇಜಾರು ಆಗಿರೋದು ಇದೆ, ಬಟ್ ಅದನ್ನೆಲ್ಲ ಫೇಸ್ ಮಾಡಿ ಅದರಿಂದ ಆಚೆ ಬಂದಿರೋದು ಆಗಿದೆ. ಸೊ ಅದನ್ನು ಅದ್ರ ಬಗ್ಗೆ ಥಿಂಕ್ ಮಾಡಿಕೊಂಡು ಬೇಜಾರು ಮಾಡ್ಕೊಂಡು ಅದನ್ನೇ ಇಟ್ಕೊಳ್ಳೋ ಅಷ್ಟು ನೆಸೆಸಿಟಿ ಇಲ್ಲ ನನಗೆ. ಸೊ ಎವ್ರಿಥಿಂಗ್ ವಾಸ್ ಬ್ಯೂಟಿಫುಲ್ ಆ್ಯಂಡ್ ಐ ಆಮ್ ಸೋ ಇಮ್ಮೆನ್ಸ್ಲಿ ಗ್ರೇಟ್ಫುಲ್ ನನ್ನ ಪೇರೆಂಟ್ಸ್ಗೆ, ಬಿಕಾಸ್ ದೇ ಸ್ಪಾನ್ಸರ್ಡ್ ಮೈ ಪ್ರಯಾಗ್ರಾಜ್ ಟ್ರಿಪ್, to my Guruma who made this journey so beautiful, and to all the people who came with us. Alli nanna journey alli support ಮಾಡಿದ್ದು ಎಲ್ಲರಿಗೂ, ರಾಹುಲ್ ಭಯ್ಯ ಇಂಪಾರ್ಟೆಂಟ್ಲಿ ಥ್ಯಾಂಕ್ ಯು ಸೋ ಮಚ್ ಫಾರ್ ಟುಡೇ. ಇಷ್ಟುತ್ತ ವಿಡಿಯೋ ನೀವು ಲಾಸ್ಟ್ ತನಕ ನೋಡಿದ್ದೀರಾ ಅಂತ ಹೇಳಿದ್ರೆ ಪ್ಲೀಸ್ ಏನಾದರೂ ಒಂದು ಚೆನ್ನಾಗಿರೋ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಐ ವಿಲ್ ಸಿ ಯು ಇನ್ another video very soon. Until I see you again, sayonara. This is your Dhanya signing off. Bye.